ಬಚ್ಚಿರು ಆಗ್ಲಿಂದ ಎಲ್ಲರೂ ಖುಷಿಯಾಗಿದ್ರೆ ನೀನ್ ಮತ್ತೆ ಯಾಕಪ್ಪ ಸೈಲೆಂಟ್ ಆಗಿ ಕೂತಿದ್ಯಾ? ಇಲ್ಲ, ಆಲ್ ಓಕೆ. ಆದ್ರೂ ನಿನ್ ಮನ್ಸಲ್ಲಿ ಏನಾರಿದ್ರೆ ಅದನ್ನ ನೀನೇ ಸರಿಪಡಿಸ್ಕೋಬೇಕು. ದೈಹಿಕ ಕಾಯಿಲೆಗೆ ಚಿಕಿತ್ಸೆ ಮಾಡ್ಕೋಬಹುದು, ಆದ್ರೆ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆನ ನಾವೇ ಹುಡ್ಕೋಬೇಕು. ಅದು ನಗು ಮತ್ತೆ ನೆಮ್ಮದಿ, ಅವೆರಡೇ ಮದ್ದು. ಅರ್ಥ ಆಯ್ತಾ? ಏನೇ ಕಷ್ಟ ಬಂದ್ರು ಅದನ್ನ ನಗ್ನಗ್ತಾ ಫೇಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಪುರಾಣ ಸಾಕ್ ಮಾಡ್ರಿ ನಿಮ್ದು. ಆಯ್ತಾಯ್ತು, ಬಾಚಿರು ಗೆಸ್ಟ್ ಹೌಸ್ಗೆ ಹೋಗೋಣ. ಯಾಕೆ? ಏಯ್ ಕಳ್ಳ, ಏನು ಗೊತ್ತೇ ಇಲ್ವಾ? ಇಲ್ಲ, ಏನು? ಇವತ್ತು ಅರ್ಚನಾ ರಾಹುಲ್ದು ಮಧುಚಂದ್ರ ಅಲ್ವಪ್ಪ? ಓ ಹೌದಾ? ಶಾಸ್ತ್ರ ಏನು ಮಾಡ್ತಿಲ್ಲ, ನಮ್ ಕಡೆಯಿಂದ ಏನೇನು ಅರೇಂಜ್ಮೆಂಟ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಅಷ್ಟೇ. ನೀನ್ ನಮ್ ಜೊತೆ ಬಂದು ಹೆಲ್ಪ್ ಮಾಡೋ ಬಾರೋ. ನೀವು ಹೋಗಿರಿ ಚಿಕ್ಕಪ್ಪ, ಬರ್ತೀನಿ. ಸರಿ, ಆರಾಮಾಗ ಬಾ, ನಾನು ಸುಕ್ಕು ಹೋಗಿರ್ತೀನಿ. ಚಿಕ್ಕಮಾವ, ಇದೇನು ಹೂವೆಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಇವತ್ತು ಅರ್ಚನಾ ರಾಹುಲ್ ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ರೂಮ್ ರೆಡಿ ಮಾಡಕ್ ಹೋಗ್ತಾ ಇದೀವಿ ನಾನು ಸುಕ್ಕು. ಹೌದಾ, ಸರಿ. ನೀವಿಬ್ರು ಬಂಡ್ರೋ ಹೆಲ್ಪ್ ಮಾಡಕ್ಕೆ? ಆಯ್ತು ಚಿಕ್ಕಮಾವ. ಸರಿ, ಬರೀ ಹೋಗೋಣ. ಯಾಕೆ ಹಚ್ಬಿಂಡು ಬೇಜಾರಲ್ಲಿದ್ದೀರಾ? ಅದಕ್ಕೆ ಯಾಕೋ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಹೌದಾ? ಎಲ್ಲರ ಹತ್ರ ಅವ್ರು ಸರಿಗೆ ಮಾತಾಡ್ತಿದ್ರಲ್ವಾ? ಎಲ್ರಿಗೂ ಅವ್ರು ಖುಷಿ ಖುಷಿಯಾಗಿ ಊಟನೂ ಬಡಿಸಿದ್ರು. ಹೌದು, ಆದ್ರೆ ನನ್ನ ಜೊತೆ ಕೋಪ ಮಾಡ್ಕೊಂಡಿದ್ದಾರೆ ಅನಿಸ್ತದೆ. ದೀಪಾ, ಸ್ವಲ್ಪ ಒಳಗಡೆ ಬರ್ತೀಯಾ? ಹಾ ಮೇಡಮ್, ಬಂದೆ. ನೋಡಿದ್ರ ಹಚ್ಬಿಂಡು, ನನ್ನ ಹತ್ರನೇ ನಿಮ್ಮ ಅತ್ತಿಗೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಮೇಲೆ ಕೋಪ ಮಾಡ್ಕೋತಾರಾ? ಎಲ್ಲರೂ ಇರೋದ್ರಿಂದ ನಿಮ್ಮ ಮೇಲೆ ಅಷ್ಟು ಗಮನ ಕೊಡೋಕ್ಕಾಗಲಿಲ್ಲ ಅನ್ಸುತ್ತೆ. ನೀವು ತಲೆ ಕೆಡ್ಸ್ಕೊಬೇಡಿ. ಹಂಗಂತೀರಾ? ಸರಿ, ನೀವು ಹೋಗಿ ಚಿಕ್ಕಮಾವ ಮತ್ತೆ ಸುಕನ್ಯಾ ಮೇಡಮ್ಗೆ ಸಹಾಯ ಮಾಡಿ, ನಾನು ಏನು ಅಂತ ಕೇಳ್ಕೊಂಡು ಬಂದ್ಬಿಡ್ತೀನಿ, ಆಯ್ತಾ?